ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ನಾಳೆ ವರಮಹಾಲಕ್ಷ್ಮಿ ಪೂಜೆ ಇದೆಯಲ್ಲ, ಅದಕ್ಕೆ ಇವತ್ತು ಗೋಧಿ ಹಿಟ್ಟಿನ ಹಲ್ವ. ನಾವು ವರಮಹಾಲಕ್ಷ್ಮಿಗೆ ಗೋಧಿ ಹಿಟ್ಟಿನ ಹಲ್ವ, ಕೆಲವೊಬ್ಬರು ರವೆ ಹಲ್ವ ಮತ್ತು ಹೋಳ್ಗೆ ಗೋಧಿ ಹಿಟ್ಟಿಂದ ಮಾಡಿದ್ದು ಶ್ರೇಷ್ಠ ಅಂತ ಹೇಳಿ ಅಮ್ಮಗೆ ಲಕ್ಷ್ಮಿಗೆ ಜಾಸ್ತಿ ಗೋಧಿ ಹಿಟ್ಟಿನ ಬಳಸೋದು ಜಾಸ್ತಿ. ನಾನಿವತ್ತು ಗೋಧಿ ಹಿಟ್ಟಿನ ಹಲ್ವ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ, ಗ್ಯಾಸ್ ಹಚ್ಕೊಳ್ಳಿ. ತುಪ್ಪ ಹಾಕ್ಕೊಳ್ತಾ ಇದ್ದೀನಿ, ಒಂದು 4 ಸ್ಪೂನ್ ತುಪ್ಪ. ಇದು ಸ್ವಲ್ಪ ಬಿಸಿ ಆಗಬೇಕು. ತುಪ್ಪ ಸ್ವಲ್ಪ ಕರಗಿಬಿಟ್ಟು ಬಿಸಿ ಆಗಬೇಕು. ಅದಕ್ಕೆ ಗೋಧಿ ಹಿಟ್ಟು ಜಲ್ದಿ ಹಾಕಿಟ್ಕೊಂಡಿದ್ದೀನಿ. ಸ್ವಲ್ಪ ನೈವೇದ್ಯ ಕೊಟ್ಟು ನಾನು ಮಾಡಿ ತೋರಿಸ್ತಾ ಇದ್ದೀನಿ, ದೇವ್ರ ನೈವೇದ್ಯಕ್ಕೆ. ಶುಕ್ರ ಗೌರಿ ಮಾಡ್ತಾ ಇರ್ತೀವಿ, ಮಂಗಳ ಗೌರಿ ಮಾಡ್ತಾ ಇರ್ತೀವಿ, ಮತ್ತು ವರಮಹಾಲಕ್ಷ್ಮಿ ಮಾಡ್ತಾ ಇರ್ತೀವಿ. ಅವಾಗ ದಿಢೀರ್ನಂಥ ನೈವೇದ್ಯಕ್ಕೆ ಒಂದು 10 ನಿಮಿಷದಾಗ ಆಗ್ಬಿಡ್ತೈತಿ. ನೋಡಿ, ಇದು ನೀಟಾಗಿ ಹುರ್ಕೋಬೇಕು, ಸ್ವಲ್ಪ ನೀಟಾಗಿ ಹುರಿಬೇಕು. ನೋಡಿ, ಅದು ಉರಿತಾ ಇದ್ರೆ ಸ್ಮೆಲ್ ಬರ್ತೈತೆ ನಿಮಗೆ. ಅದು ಹೆಂಗೆ ಕಲರ್ ಚೇಂಜ್ ಆಗ್ತಾ ಬರ್ತೈತಿ, ನಿಮ್ಗೆ ಅದು ಘಮ ಕೊಡ್ತೈತೆ. ಆಮೇಲೆ ಅದು ಆಗೈತೆ ಅಂತ ಗೊತ್ತಾಗಬೇಕಾದ್ರೆ ಪದ್ರ ಆಗ್ತೈತೆ. ಮರಳಾಗಿ ನಮಗೆ ಕಲಸೋ ಹತ್ರಾಗ ಮರಳು ಅನ್ನಿಸ್ತೈತಿ. ಈ ಥರ ನೋಡಿದೆ, ಇದು ಇವಾಗ ಆಗಿದೆ. ಇನ್ನೂ ಸ್ವಲ್ಪ ನಾನು ಬ್ರೌನ್ ಮಾಡ್ಕೊತೀನಿ, ಇನ್ನೊಂದು ಚೂರು. ಇದಾಗೈತಿ ಇವಾಗ. ಇದಕ್ಕೇನಿಲ್ಲ, ಸ್ವಲ್ಪ ಗೋಡಂಬಿ, ಸ್ವಲ್ಪ ನೀವು ಡ್ರೈ ಫ್ರೂಟ್ಸ್, ಗೋಡಂಬಿ, ಬಾದಾಮಿ, ಪಿಸ್ತಾ ಹಾಕೋಬೋದು ಮೇಲುಗಡೆ. ಸ್ವಲ್ಪ ಶುಗರು, 4 ಸ್ಪೂನಿಗೆ 1 ಸ್ಪೂನ್ ಶುಗರ್ ತೊಗೊಂಡಿದ್ದು ಸಾಕು. ನನ್ನ ಮಕ್ಕಳಿಗಂತೂ ತಿನ್ನೋಕ್ಕೂ ಭಾಳ ಇಷ್ಟ. ನೈವೇದ್ಯನ ಮಕ್ಕಳಿಗೆ ಇಷ್ಟ ಅಲ್ಲ, ನೈವೇದ್ಯ ಮಾಡಿಬಿಟ್ಟು ಮಕ್ಕಳಿಗೆ ಕೊಟ್ಬಿಡ್ತೀನಿ. ಚೆನ್ನಾಗಿರ್ತೈತಿ, ತಿನ್ನೋಕ್ಕೂ ಹೆಲ್ತಿಗೂ ಒಳ್ಳೆಯದು. ಗೋಧಿ ಹಿಟ್ಟು ಮತ್ತು ತುಪ್ಪ, ಶುಗರ್ ಅಂತೂ ತುಂಬ ಕಡಿಮೆ ಇರ್ತೈತಿ ಇವಾಗ, ಭಾಳ ಹಾಕೋದೇ ಇಲ್ಲ ನಾನು. ನಮ್ಮ ಕಡೆ ಬಿಸಿಲು ಜಾಸ್ತಿ ರೀ. ನಮ್ಮದು ಕೊಪ್ಪಳ ಡಿಸ್ಟಿಕ್ಕು ಭಾಳ ಬಿಸಿಲು. ನಿಂತ್ಕೊಂಡು ಗ್ಯಾಸ್ ಬಂದು ನಿಂದ್ರಕ್ಕಾಗಲ್ಲ. ಹಾಗಾಗಿ ನಾನು ಜೋರ ಫ್ಯಾನ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದು ಉರಿ ಚೆನ್ನಾಗಿ ಕೊಡೋದಿಲ್ಲ, ಸ್ವಲ್ಪ ಜೋರು ಇಟ್ಕೊಂಡು ನಾನು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಉರಿನ. ಇವಾಗ ನೋಡಿರಿ ಬ್ರೌನ್ ಆಯಿತು. ಇವಾಗ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತೀನಿ. ಬಿಸಿ ನೀರು ನಾನು ಇದರಲ್ಲಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಸ್ವಲ್ಪ ನೀರು, ಸ್ವಲ್ಪ ಇದಾಯ್ತು. ಇವಾಗ ನೀವು ಹುರಿತಾ ಇದ್ದಂಗೆ ಇವಾಗ ನಾವು ನೀರು ಹಾಕ್ಕೊಳ್ತಲ್ಲ, ತುಪ್ಪ ಹಾಕಿರ್ತೀವಲ್ಲ, ಅದು ಹೊರಗೆ ಬಿಟ್ಕೊಳ್ಳೋದು ತುಪ್ಪನ. ಅವಾಗ ಇದು ಆಗೈತೆ ಅಂತ ಗೊತ್ತಾಗಬೇಕು, ನಾವು ಶುಗರ್ ಆ್ಯಡ್ ಮಾಡ್ಕೊಬೇಕು. ಈಗ ನೋಡಿರಿ, ಭಾಳ ಚೆನ್ನಾಗಿ ಬಂದೈತೆ.
ಸ್ವಲ್ಪ ನೋಡಿರಿ 1 ಸ್ಪೂನ್ 3 ಸ್ಪೂನ್ 4 ಸ್ಪೂನು ಗೋಧಿ ಹಿಟ್ಟಿಗೆ 1 ಸ್ಪೂನು ಶುಗರ್ ತೊಗೊಂಡಿನಿ. ಅದಕ್ಕೆ ನಮ್ಗೆ ಬೇಕಂದ್ರೆ ಸ್ವಲ್ಪ ನಾವು ಏಲಕ್ಕಿ ಪುಡಿ ಸೇರಿಸ್ಕೋಬೇಕು ಚೂರು. ಇಲ್ಲಿ ನೋಡಿರಿ ಬಿಡ್ತಾ ಇದ್ದೀವಲ್ಲ, ಈಗ ಅದು ಸಕ್ಕರೆ ಕರಗ್ದಂಗೆ ಸ್ವಲ್ಪ ತುಪ್ಪನೂ ಬಿಟ್ಕೊಳ್ತೈತಿ. ನಾವು ಇದನ್ನು ಡ್ರೈ ಫ್ರೂಟ್ಸ್ನ ಸೈಡಿಗೆ ಸ್ವಲ್ಪ ತುಪ್ಪದಲ್ಲಿ ಬಿಸಿ ಮಾಡಿಕೊಂಡು ಹಾಕ್ಕೋಬೋದು, ಇಲ್ಲಾಂದರೆ ಡೈರೆಕ್ಟು ಹಾಕ್ಕೋಬೋದು. ಇಲ್ಲಿ ನೋಡಿ ನಾನು ಅದರಲ್ಲೇ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ಕುದಿಯೋದಿದೆಯಲ್ಲ ಇವಾಗ. ಇವಾಗ ಇದಾಗಿದೆ, ಸರ್ವ್ ಮಾಡ್ಕೊಳ್ತೀನಿ.